ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕ್ವಿಕ್ ಆ್ಯಂಡ್ ಹೆಲ್ದಿಯಾಗಿರುವಂತಹ ತಮಿಳುನಾಡು ಶೈಲಿಯ ಪಚ್ಚಪುಳಿ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಕನ್ನಡದಲ್ಲಿ ಹುಣಸೆ ಹುಳಿ ರಸಮ್ ಅಂತ ಕೂಡ ಹೇಳಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ. ಒಂದು ಜಾರ್ಗೆ ಮೆಣಸು, ಜೀರಿಗೆ ಹಾಕಿ ರುಬ್ಕೊಳ್ಳೋಣ. ನಂತರ ಕಟ್ ಮಾಡಿಕೊಂಡ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳೋಣ. ಈಗ ಇಲ್ಲಿ ಹುಣಸೆಹಣ್ಣು ನೆಂದಿದೆ. ಆ ನೆಂದಿರುವಂಥ ಹುಣಸೆಹಣ್ಣು ನಾವು ಶೋಧಿಸ್ಕೋಬೇಕಾಗುತ್ತೆ. ಈಗ ಆ ಹುಣಸೆಹಣ್ಣು ಹುಳಿಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಆ ಈರುಳ್ಳಿ ಮಿಶ್ರಣ ಏನಿದೆ ಅದನ್ನು ನಾವು ಸೇರಿಸ್ತಾ ಇದ್ದೀವಿ. ನಂತರ ಕಟ್ ಮಾಡಿಕೊಂಡ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಪಚ್ಚಪುಳಿ ರಸಮ್ ರೆಡಿ ಆಗುತ್ತೆ. ಇದು ಜೀರ್ಣದ ಶಕ್ತಿಗೆ ತುಂಬ ಒಳ್ಳೆಯದು. ಮನೇಲಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.